स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। यस न्यूज़ का हुआ बड़ा इम्पैक्ट, नेता पहुंचे जनता की मदद के लिए। पिछले दिनों हमने आप लोगों को कस्तूरी कॉलोनी में स्थित खड्डे गली की एक खबर दिखाई थी, जिसमें बीजापुर आर्कियोलॉजिकल ऑफिस से लोगों को जगह खाली करने की हिदायत दी गई थी, जिसके चलते वहां के स्थानीय लोगों ने सभी नेताओं से उनकी मदद की गुहार लगाई थी। यस न्यूज़ का बड़ा इम्पैक्ट हुआ है। हमारी इस खबर को देखकर डायनामिक लीडर अब्दुल रज़ाक होर्ती, उपमेयर दिनेश हल्ली और वार्ड नंबर 19 के कारपोरेटर निशात हैदर की मां यहां के स्थानीय लोगों से मिलकर इन गरीब लोगों की हर मुमकिन मदद करने का आश्वासन दिया है। इस अवसर पर बात करते हुए सभी नेताओं ने अपनी प्रतिक्रिया व्यक्त की। ಇವತ್ತಿನ ದಿವಸ ಈಗ 19 ನಂಬರ್ ವಾರ್ಡ್ನಲ್ಲಿ ಖಡ್ಡೆ ಗಲ್ಲಿ ಅಂತ ಇದೆ. ಆ ಖಡ್ಡೆಯಲ್ಲಿ ಕಡ ಬಡವರು ಅದಾರ, ಇಲ್ಲಿ ಕಣ್ಣು ಇಲ್ಲದಂತ ಮಂದಿ ಅದಾರ. ಇಲ್ಲಿ ಬಹಳಷ್ಟು ಅವ್ರ ಗೋಡ್ ನೋಡಿದ್ರೆ ನಮಗೂ ಬಹಳ ಅಯ್ಯೋ ಅನ್ನಿಸ್ತೈತಿ. ಇವತ್ತು ನಾವು ಕಮಿಷನರ್ ಮತ್ತು ಎಲ್ಲ ನಮ್ಮ ಸಿಬ್ಬಂದಿಗೆ, ನಮ್ಮ ಡೆಪ್ಟಿ ಮೇಯರ್ ಅವರಿಗೆ ಮತ್ತು ಈ ವಾರ್ಡಿನ ಸದಸ್ಯರಿಗೆಲ್ಲ ಕರ್ಕೊಂಡು ಕಿಶ್ ನಾವು ಬಂದಿದ್ದೀವಿ. ಇಲ್ಲಿ ನೋಡಿದಾಗ ನಮಗೂ ಅರ್ಕಲ್ಗಲ್ ಸರ್ವೆ ಆಫ್ ಇಂಡಿಯಾದವರು ನೋಟಿಸ್ ಕೊಟ್ಟಾರ. ಸುಮಾರು ಒಂದು 15ರಿಂದ 20 ಮಂದಿಗೆ ಕೊಟ್ಟಿದ್ದಾರೆ. ನಾವು ಮತ್ತು ನಮ್ಮ ಕಮಿಷನರ್ ಜೊತೆ ಕೂತ್ಕಿಸಿ ಅವ್ರಿಗೆಲ್ಲಾದ್ರೂ ಒಂದು ಆಶ್ರಯ ಮನೆಗಳನ್ನು ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಕಿಸಿ ಅವ್ರಿಗೆ ನಾವು ಭರವಸೆನ ಕೂಡ ಕೊಟ್ಟು, ಮತ್ತು ಅವ್ರ ಜೊತೆಲಿ ನಾವು ಅದಿವತ್ತು ಯಾರು ಭಯ ಪಡಿಬೇಡ್ರಿ, ತಮ್ಮನ್ನು ಎಲ್ಲರೂ ಯಾರು ಶಿಫ್ಟ್ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು ಹೇಳ್ಕಿಸಿ ನಾವೆಲ್ಲರೂ ಕೂಡ್ಕಿಸಿ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಕೂಡ್ಕೊಂಡ್ ಕಿಸಿ ನಿಮ್ಗೆ ಒಂದು ಆಶ್ರಯ ಯೋಜನಾ ಮನೆಯನ್ನು ಕೊಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದೇನೆ ಅವರಿಗೆ. ಅವರು ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ. ಯಾಕಂದ್ರೆ ಇದು ಅತಿ ಅವಶ್ಯದ. ಇಡೀ ವಿಜಯಪುರ ಸಮಸ್ತ ಜನರಿಗೆ ನೀರು ಹೋಗುವಂತ ದಾರಿಯರು ರಾಜನೀತಿ ತೆಗೆಯುವುದು ಬಹಳ ಅವಶ್ಯಕತೆ ಇದೆ. ಅಷ್ಟೇ ಅವಶ್ಯಕತೆ ಇದೆ ಅವ್ರಿಗೆಲ್ಲರೂ ನಾವು ಶಿಫ್ಟ್ ಮಾಡೋದು. ಇಲ್ಲಿ ಎಲ್ಲಾ ಸಮಾಜ ವರ್ಗದ ಮಂದಿ ಅದಾರ, ಎಲ್ಲಾ ಸಮಾಜ ವರ್ಗದ ವರ್ಗಿಗೆ ಅವರಿಗೆ ಕೊಡುವಂತ ಮನೆಗಳನ್ನು ಆಶ್ರಯ ಕೊಡುವುದು ಅದಕ್ಕೆ ನಾವು ನಿರ್ಣಯ ಮಾಡಿದ್ವಿ. ಅದರ ಪ್ರಕಾರ ಅವ್ರಿಗೆ ನಾವು ಮನೆ ಕೊಡಿಸ್ಕೇಸಿ ಅವ್ರಿಗೆ ತೆಗಿಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಯಾವ ರೀತಿ ಅವ್ರಿಗೆ ಏನೇನು ದಾಖಲಾತಿ ಕೊಡಬೇಕು, ಯಾವ ರೀತಿ ಏನ್ ದಾಖಲಾತಿ ಇಲ್ಲ. ಈಗ ನಮ್ಮ ಅಧಿಕಾರಿಗಳು ಇಲ್ಲಿ ಬರ್ತಾರೆ, ಆ ದಾಖಲಾತಿ ಅವ್ರು ಆಧಾರ್ ಕಾರ್ಡ್ ಅವ್ರು ಎಲ್ಲ ತಗೋತಾರ, ನೋಟಿಸ್ ತಗೋತಾರ, ಯಾವ್ದಾರು ನೋಟಿಸ್ ಕೊಟ್ಟಾರ ತಗೋತಾರ. ಆ ತಗೊಂಡ್ಕಿಸಿ ನಮ್ಮ ಆಯುಕ್ತರು ಅದ್ರ ಬಗ್ಗೆ ಸೂಕ್ತವಾಗಿ ನಮ್ಮ ಅಧಿಕಾರಿಗಳು ಹೇಳ್ಕಿಸಿ ಅವ್ರೆಲ್ಲ ಲಿಸ್ಟ್ ಮಾಡಿ ಎಷ್ಟು ಜನ ಅದಾರ ನಿಜವಾಗಲೂ ಫಲಾನುಭವಿ ಅದಾರ, ಯಾರ್ಯಾರು ಮನೆ ಹೋಲತೈತಿ, ಎಷ್ಟು ಮಂದಿಗೆ ನೋಟಿಸ್ ಆಗಿತ್ತು ಅಷ್ಟೇ ಮಂದಿಗೆ ಮಾತ್ರ ಅವ್ರಿಗೆ ಕೊಡ್ಲಿಕ್ಕೆ ಸಾಧ್ಯತೆ. ಸಾಕಷ್ಟು ಮನೆ ಅದ ಸರ್, ಎಲ್ಲರೂ ಬಂದಿರ್ಬೇಕಲ್ಲ ಸರ್? ಎಲ್ಲಾರು ಬಂದಾರ. ಈಗ ಯಾರ್ಯಾರು ಇರ್ಲಿ, ಯಾರೇ ಇದ್ರು ಸಹಿತ ಯಾರ್ದು ಮನಿ ಹೋಗ್ಲಾಕತೈತಿ ಅಂತವ್ರಿಗೆ ನಾವು ಕಾರ್ಪೊರೇಷನ್ ಸಹಾಯ ಮಾಡ್ಲಿಕ್ಕೆ ನಾವು ತಯಾರೈತಿ. ಈಗ ನಮ್ಮ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟು ಅವ್ರು ಬಂದ್ ಕೇಸಿ ಇಲ್ಲೇ ಈ ಕಡ್ಡೆಗಲ್ಲಿ ಒಳಗೆ 15ರಿಂದ 20 ಮಂದಿ ಅಂತ ಹೇಳಿದಾರ. ಅದು ಅವ್ರು ಒಂದ್ ಕೇಸಿ ಅವರು ವೀಕ್ಷಣೆ ಮಾಡಿ ಎಷ್ಟು ಜನ ಹಾಕೈತಿ ಅದು ಪರಿಶೀಲನೆ ಮಾಡಿ ಅವ್ರು ನೋಡ್ ಕಿಸಿ ಅವ್ರ ಮನೆ ಮುಂದೆ ನಿಂದಿಸಿ ಫೋಟೋ ತಕೊಂಡ್ ಕಿಸಿ ಅವರಿಗೆ ಮನೆ ಕೊಡುವಂತ ವ್ಯವಸ್ಥೆ ಮಾಡ್ತೀವಿ. ನಾವು ಮತ್ತೆ ನಮ್ಮ ಪೂಜ್ಯ ಮಹಾಪೌರರು, ನಮ್ಮ ಆಯುಕ್ತರು ಏನು ಈ ನಮ್ಮ 19ನೇ ವಾರ್ಡ್ನಲ್ಲಿ ಬರುವ ಜನರಿಗೆ ಕೆಲವೊಂದು ನೋಟಿಸ್ಗಳನ್ನ ಕೊಟ್ಟಿದ್ವು. ಅವ್ರಿಗೆ ಒಂದು ಆಶ್ರಯನ ಕೊಟ್ಟು ಅದನ್ನ ನಾವು ಮಾನ್ಯ ಆಯುಕ್ತರು ನಮ್ಗೆ ಭರವಸೆನ ಕೊಟ್ಟಿದ್ದಾರೆ. ಅವ್ರಿಗೊಂದು ನೆರವನ್ನ ಕೊಡಿಸಿ ಈ ಇದನ್ನ ಎನ್ಕ್ರೋಚ್ಮೆಂಟ್ ಮಾಡ್ತೀವಿ ಅಂತ ನಿಮ್ಮ ಮುಖಾಂತರ ಜನರಿಗೆ ಹೇಳಕ್ ಇಷ್ಟಪಡ್ತೀನಿ. ನಿಜವಾಗ್ಲೂ ಈ ಜನರುಗಳ ಕಷ್ಟ ನೋಡಿದ್ರೆ ನಿಜವಾಗ್ಲೂ ಒಂದು ಕಳ್ಳು ಕಿತ್ತು ಬರುವಂತ ಒಂದು ಸಂಗತಿ. ಅದರಿಂದ ಅವ್ರು ಭಯ ಪಡೋ ಅವಶ್ಯಕತೆ ಇಲ್ಲ. ನಾವು ಅವ್ರ ಪರವಾಗಿ ಯಾವಾಗ್ಲೂ ಇರ್ತೀವಿ ಅನ್ನೋ ಮಾತನ್ನ ನಿಮ್ಮ ಮುಖಾಂತರದ ಜನರಿಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನದಾಫ್ ಅವರ ಮೆಂಬರ್ ಅವ್ರ ತಾಯಿ ಮಾತಾಡುದು ನಾನು. ಈ ಕಸ್ತೂರಿ ಕಾಲನಿಯಲ್ಲಿ ಹಳ್ಳಿನಲ್ಲಿ ಎಲ್ಲಾ ಜನರ ಮನೆಗಳನ್ನು ನೋಟಿಸ್ ಕೊಟ್ಟಿದ್ದಾರೆ ಗೌರ್ಮೆಂಟ್ ಇಂದ. ಆ ಜನಗಳದ್ದು ಬಹಳ ತೊಂದರೆ ನಡೆದಿದೆ. ಹೀಗಾಗಿ ನಾನು ಕಮಿಷನರ್ ಸಾಹೇಬರು ಮತ್ತೆ ನಮ್ಮ ಹೊರ್ತಿ ಸಾಹೇಬರಿಗೆ ಕರ್ಕೊಂಡು ಬಂದಿದ್ದೀನಿ. ಅವರೆಲ್ಲ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಾವು ಎಲ್ಲಾ ಬಡ ಜನರಿಗೆ ಎಲ್ಲಿ ಬೇರೆ ಕಡೆ ಜಾಗ ಕೊಡ್ತೀನಿ ಅಂತ ಹೇಳಿ ಅವ್ರವ್ರ ಮನದಾಳದಟ್ಟಿ ಹೇಳಿದ್ದಾರೆ. ಹೀಗಾಗಿ ಆ ಜನರಲ್ಲಿ ಯಾವ್ದು ಟೆನ್ಷನ್ ಮಾಡ್ಕೊಳ್ಳಾರ್ದೇನೆ ನಮ್ಮ ಹೊರ್ತಿ ಸಾಹೇಬ್ರ ಹತ್ರ ಮತ್ತೆ ನಮ್ಮ ಉಪಮೇಯರ್ ಆದಂತ ದಿನೇಶ್ ಹಳ್ಳಿ ಸಾಹೇಬ್ರು ಎಲ್ಲಾರು ಇವರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಇದು ಆಶ್ವಾಸನೆ ಆಗ್ಬಾರ್ದು, ಅವ್ರಿಗೊಂದು ಜೀವನ ಪರ್ಯಂತರ ಆಗುವಂತ ಆಶ್ರಯ ಆಗ್ಬೇಕಂತ ನಾನು ಹೇಳಿ ಖಡ್ಡೆಗಲ್ಲಿಗೆ ಬಂದ್ರೆ ನೀವು ಇಲ್ಲಿ ಎಲ್ಲ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ನೋಟಿಸ್ ಕೊಟ್ಟಿದ್ದಾರೆ, ಇಲ್ಲಿ ಮನಿ ತೆಗೀರಿ ಅಂತ ಹೇಳಿ. ಅವ್ರಿಗೆ ಏನು ಆಪ್ಷನ್ ಕೊಡ್ತಾರೆ? ಈ ಕಡ್ಡೆ ನಾನು ನಿನ್ನೆ ಬಂದು ವಿಸಿಟ್ ಮಾಡಿದೆ. ಎಲ್ಲಾ ಬಡ ಜನರು ಅವರಿಗೆ ಎಲ್ಲಿ ಆಶ್ರಯನೇ ಇಲ್ಲ. ಈ ಮನಿ ತೆಗೆದ್ರೇನೆ ರೋಡ್ ಮ್ಯಾಗ ಹೋಗ್ಬೇಕು ಅವರು. ಹೀಗಾಗಿ ಕಮಿಷನರ್ ಸಾಹೇಬ್ರಲ್ಲಿ ಹೋಗಿದ್ರು ಅವರು, ಆಮೇಲೆ DC ಸಾಹೇಬ್ರಲ್ಲಿ ಹೋಗಿದ್ರು, ನಮ್ಮ ಮೇಯರ್ ಸಾಹೇಬ್ರಲ್ಲಿ ಹೋಗಿದ್ರು, ಮತ್ ದೊಡ್ಡ ದೊಡ್ಡ ತರುಣ ಜನರಲ್ಲಿ ಹೋಗಿದ್ರು. ನಾನು ಹೇಳಿದೆ ಅಲ್ಲಿ ಎಲ್ಲಿ ಹೋಗ್ಬೇಡ್ರಿ, ಇದು ಗೌರ್ಮೆಂಟ್ ಜಾಗ ಇದೆ, ಇದು ಹೋಗುತ್ತೆ ನಿಜ,
ಆದ್ರೆ ನಿಮ್ಗೆ ನಾವು ಬೇರೆ ಕಡೆ ಜಾಗ ಕೊಡಿಸೋ ಜವಾಬ್ದಾರಿ ನಂದು. ಈ ಜನರಿಗೆಲ್ಲ 20-30 ಜನ ಹೆಣ್ಮಕ್ಳು ಎಲ್ಲ ಹೋಗಿದ್ರು, ಎಲ್ಲಾ ಆಫೀಸರ್ ತಿರ್ಗಾಡಿದ್ರೆ ಅವ್ರಿಗೆ ಯಾವ ಆಫೀಸರ್ ಸಿಗ್ಲಿಲ್ಲ. ನಾನು ಅವ್ರ ಮನೆಗೆ ಬಂದು ಅವ್ರೊಂದು ಕಡ್ಡೆ ಜಾಗದಲ್ಲಿ ಬಂದು ಎಲ್ಲರಿಗೆ ಆಶ್ವಾಸನೆ ಕೊಟ್ಟಿದ್ದೀನಿ, ನಿಮ್ಗೆ ಎಲ್ಲಾದ್ರೂ ಅವ್ರಿಗೆ ಆಫೀಸರ್ಸ್ ಹೇಳಿ ನಿಮ್ಗೆ ಜಾಗ ಕೊಡಿಸ್ತೀನಿ ಅಂತ ಹೇಳಿನಿ. ನಾನು ಇಬ್ರು ಸಾಹೇಬ್ರಲ್ಲಿ ಕೇಳ್ಕೊಳ್ಳೋದೇನಂದ್ರೆ ಈ ಬಡ ಜನರಿಗೆ ಎಲ್ಲರ ಜಾಗ ಕೊಟ್ಟು ಅವ್ರಿಗೆ ಆಶ್ರಯ ಕೊಡ್ಬೇಕು ಅನ್ನೋದೇ ನನ್ನ ಕಳ್ಕೊಳ್ಳಿ ವಿನಂತಿ. हासिल को पूरा होना तक है कि 10-12-15 घर चाहिए सर ಇದು ಮೊನ್ನೆ ಅಮಿದು ಪಾನಿ ಅದನಲ್ಲ ಪಾನಿ ಅಮಿದು ಇದು ಎಲ್ಲ ಇದು ಮಾಡಿ ಒಂದು ಇದು ಮಾಡಿದ್ರಲ್ಲಿ ಇವರು ಅರ್ಕಲ್ಗೂ ಸರಪುಂದ ಅವ್ರಿಗೆ ಎಲ್ಲರೂ ಆಶ್ರಯನ ಒಳಗೆ ನಾವು ಯಾಕಂದ್ರೆ ಬಡವರು ಎಲ್ಲರೂ ಹೋಗ್ಬೇಕು. बुलाओ ये सुन तो आवाज ये सब्जी ना बैठा किसके नहीं काला सले ಎಷ್ಟು ಜನ ನೋಡಿ ಕೊಟ್ರಿ? 15 ಜನ ಕೊಟ್ಟಾರ ಅಷ್ಟೇ ರೀ. इवन कहीं कहीं नु घरावले नहीं निकाले नहीं तो यहाँ हमारा पानी जाने का ये लोगों को कत्ते नहीं नोटिस नोटिस लेके जराक्स लगा होगा उनको हम एक जगह तुमने नोटिस मिली क्या जी? आओ यहाँ भैया बात करो ನಾವು ಅರ್ಕಲ್ ಡಿಪಾರ್ಟ್ಮೆಂಟ್ ಕರ್ಕೊಂಡು ನಿಮ್ಗೆ ಬರ್ತೀನಿ, ನಾವು ಇಬ್ರು ಬರೋಣ. देखो तुम्हें कौन भी डरो क्या हो ये कौन भी डरने की जरूरत नहीं है। तुमने कहा तो भी शिफ्टिंग करा को जब तक निकाल लगाते हैं कि कहते ये पानी जाने का रास्ता करने का है। तुमने कौन सी भी एक जगह लगा को कत्ते नहीं तुम्हारे कत्ते घर जा रही 15-20 जना है 15-20 जना की नोटिस लेकर तुम आओ। तुमने कहा तो व्यासुर ने मिला को घर देते हैं, तुमने बाद में निकाल अभी कौन भी टेंशन मत लो, मैं बोली तो समझने को आओ साहिब आगे आओ। असु सुनिया टीवी में तुम्हारा उससे कुछ आयस है। तुम्हें क्या भी परेशान होने की जरूरत नहीं है। तुम्हारा कत्ते घर जाओ तो घर को घर दिला देकर निकालने लगाते तब तक नहीं निकाल। अल्हम्दुलिल्लाह। तुम्हें क्या भी चिंता कर लो, अल्लाह बहुत बड़ा है, तुम्हारा सब साथ देते। कमिश्नर साहब भी हैं, हम सब आई नहीं करते, बहुत गौर गरीब है साहब। टेंशन क्या भी बोले लोग बोले कर रहे भर्ती हूँ मैं पार्टी साहब तुम्हारा 100 बार याद करूँ भाई, अल्लाह के घर में बोलते भाई तुम्हारी से मेरा काम होता है जमीन तुम्हें हाथ भाई आज अल्लाह से दुआ तुम्हारा कमिश्नर साहब को पूरे क्या है नहीं तुम्हारा घर को क्या भी खुदा की कसम का बोल तू भाई वादा ये मेरा क्या भी डरो। और तुम्हारे आल औलाद भी देखो यहाँ मत तक भी रहेंगी। मैं रो रहा नहीं, तुम्हें याद आंखों में जाएगी क्या आंसू से मैंने मैं तो नाबिन हूँ, मैं नाबिन हूँ। आप भटक रहे थे डीसी ऑफिस गए बेचारे, कमिश्नर ऑफिस को गए, नको कहा नको जो आओ तुम्हारी जगह पहुँचाते बोल रहे नहीं ಏನ್ರಿ ಸಾಹೇಬ್ರ ಇವ್ರು ಒಟ್ಟು ಎಲ್ಲರೇ ಜಾಗ ಮಾಡ್ಕೊಡ್ಬೇಕು. ಖಂಡಿತ ನಾವು ಅದನ್ನ ವ್ಯವಸ್ಥೆ ಮಾಡ್ತೀವಿ. ನಿನ್ನೆ ಬಂದು ಅವರಿಗೆಲ್ಲ ಹೇಳಿ ಕನ್ವಿನ್ಸ್ ಮಾಡಿ ಡಿಸಿ ಆಫೀಸ್ ತಿರುಗಾಡಿದ್ರು, ನಿಮ್ಮ ಆಫೀಸಿಗೆ ಬಂದ್ರು, ಎಲ್ಲಾ ಕಡೆ ತುಂಬ. ಈಗ ನಾವೇ ಖುದ್ದಾಗಿ ಬರ್ತೀವಿ, ಅರ್ಕಲ್ ಡಿಪಾರ್ಟ್ಮೆಂಟ್ ಕರ್ಕೊಂಡ್ ಬಂದು ಖುದ್ದಾಗಿ ನಿಮ್ಮನ್ನೇ ಕರ್ಕೊಂಡ್ ಬರ್ತೀವಿ, ಮನೆ ಮನೆ ನೋಡ್ಕೊಂಡು ಇಂಥವ್ರು ಏನಾದ್ರೆ ಇವ್ರಿಗೊಂಥರ ಬೇರೆ ತರ ಯಾವ ತರ ಅನುಕೂಲ ಮಾಡ್ಕೊಂಡ್ರಿ ಮಾಡ್ಸೋ ಬಡ್ರ ಪುಣ್ಯ ಹತ್ತಿತ್ತು. ಇವ್ರು ಅನ್ಕರ ಮಕ್ಕಳು ಇಬ್ರೇ ಅದಾವ ಆದ್ರೂ ಉಪಯೋಗ ಪ್ರಶ್ನತೆ ಹಿಂಗೆ ಮಕ್ಕಳು ನಾವು ಈಗ ಸದ್ಯಕ್ಕೆ ಯಾಕಂದ್ರೆ ನಮ್ಗೆ ಇಲ್ಲ ಎಲ್ಲಾರ್ದು ಪರಿಸ್ಥಿತಿ ಹಂಗೆ ಇದ್ರಿ ಸರ್. ಅವ್ರು ಹೊಲಕ್ಕಿಲ್ಲ ಹೋಗಿ ಬಂದಿವಿ ಅವ್ರ ಹೊಲ ಅಲ್ಲ ಬಡ है इधर तक अल्लाह में तक हां साय में जाको भी हम जिम्मेदारी क्यों कल कर देते हां तुमने जवाबदारी ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.